ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ನಮಸ್ಕಾರ ರೈತ ಬಂಧುವರೇ, ನನ್ನ ಹೆಸರು ಜೀವನ್ ಅಂತ ಹೇಳಿ ಗೋಡಂಬಿ ತಂತ್ರಜ್ಞಾನ ಕೇಂದ್ರದಲ್ಲಿ ಸಹ ಸಂಶೋಧನಕ್ಕಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಒಂದು ದಿನ ನಾನು ನಿಮಗೆ ಗೋಡಂಬಿ ಬೆಳೆಯಲ್ಲಿ ಪ್ರಮುಖ ಕೀಟಗಳು ಮತ್ತು ಅವುಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡಲಿದ್ದೇನೆ. ಪ್ರಮುಖವಾಗಿ ನಮ್ಮ ಗೋಡಂಬಿ ಬೆಳೆಯಲ್ಲಿ 2 ಕೀಟಗಳನ್ನು ಕಾಣಬಹುದಾಗತ್ತೆ. ಮೊದಲನೇದಾಗಿ ಚಹಾ ಸೊಳ್ಳೆ, ಮತ್ತೊಂದು ಕಾಂಡ ಹಾಗೂ ಬೇರು ಕೊರೆಯುವ ಹುಳು. ಈ ಚಹಾ ಸೊಳ್ಳೆ ನಿಮಗೆ ನೋಡಲು ಕಪ್ಪು ಹಾಗೂ ಕೆಂಪು ಬಣ್ಣದ ಮೈಯನ್ನು ಹೊಂದಿರುತ್ತೆ. ಈ ಒಂದು ಕೀಟ ರಸವನ್ನು ಹೀರಿ ವಿಷದ ಅಂಶವನ್ನು ನಮ್ಮ ಗೋಡಂಬಿ ಬೆಳೆಯ ಚಿಗುರು ಹಾಗೂ ಕಾಯಿ ಭಾಗಕ್ಕೆ ಹಾಕುತ್ತೆ. ಮೊದಲನೇದಾಗಿ ಏನಾಗುತ್ತೆ ಅಂತಂದರೆ, ಚಹಾ ಸೊಳ್ಳೆ ಹಾನಿ ನಿಮಗೆ ಹೂ ಬಿಡೋ ಸಮಯದಲ್ಲಿ ಹಾಗೂ ಕಾಯಿ ಕಚ್ಚುವ ಸಮಯದಲ್ಲಿ ಕಂಡು ಬರ್ತದೆ. ಈಗ ನರ್ಸರಿಗಳು ಕೂಡ ನಿಮಗೆ ಬರ್ತಾ ಇದ್ದಾವೆ. ಇದರಲ್ಲಿ ವಯಸ್ಕರ ಕೀಟಗಳು ಹಾಗೂ ಮರಿ ಹುಳುಗಳೇನಿರುತ್ತೆ, ಆ ಒಂದು ಕೀಟಗಳು ನಿಮಗೆ ಹಾನಿಯನ್ನು ಉಂಟು ಮಾಡ್ತವೆ. ಯಾವ್ಯಾವ ಭಾಗದಲ್ಲಿ ಮಾಡ್ತವೆ ಅಂದರೆ, ಗೋಡಂಬಿ ಬೆಳೆಯ ಚಿಗುರು ಭಾಗ ಏನು ಬರುತ್ತೆ ಆ ಚಿಗುರು ಭಾಗದಲ್ಲಿ ಬರುತ್ತೆ, ಹಾಗೂ ಹೂವಿನ ಭಾಗದಲ್ಲಿ ಬರುತ್ತೆ, ಹಾಗೂ ಕಾಯಿ ಕಟ್ಟುವ ಹಂತಗಳಲ್ಲಿ ಕಾಯಿಯನ್ನು ಕೂಡ ಸಕ್ ಮಾಡ್ತವೆ. ಸೊ ಇದ್ರ ಲಕ್ಷಣ ಯಾವ ರೀತಿ ಬರುತ್ತೆ ಅಂತಂದರೆ, ಮೊದಲನೇದಾಗಿ ಚಿಗುರಿನ ಭಾಗದಲ್ಲಿ ರಸವನ್ನು ಹೀರಿ ಆ ಚಿಗುರು ಏನಿರುತ್ತೋ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ, ಹೂ ಉದ್ರಲ್ಲೂ ಸ್ಟಾರ್ಟ್ ಆಗುತ್ತೆ. ಎಂಟೈರ್ ಏನು ಒಂದು ಗೊಂಚಲು ಇರುತ್ತೋ ಆ ಗೊಂಚಲು ನಮಗೆ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ನಮಗೆ ಯಾವುದೇ ರೀತಿಯ ಅದರಿಂದ ಇಳುವರಿಯನ್ನು ನಾವು ಪಡೆಯೋದಕ್ಕೆ ಸಾಧ್ಯವಾಗಿರೋದಿಲ್ಲ. ಸಂಪೂರ್ಣವಾಗಿ ನಮಗೆ ಹೂವಿನ ಗೊಂಚಲು ಒಣಗಿಬಿಡುತ್ತೆ. ಸೊ ಇದನ್ನು ನಾವು ಹತೋಟಿ ಮಾಡಬೇಕಂತಂದರೆ, ಒಂದು ಚಿಗುರಿನ ಹಂತದಲ್ಲಿ ಲ್ಯಾಂಬ್ಡಾಸೈಲೋತ್ರಿನ್ ಅದನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಪ್ರತಿ 1 ಲೀಟರ್ಗೆ 1 ml ನಂತೆ ಹಾಕಿ ನಾವು ಅದನ್ನು ಸ್ಪ್ರೇ ಮಾಡಬೇಕಾಗತ್ತೆ. ನಂತರ ಹೂ ಬಿಡುವ ಹಂತದಲ್ಲಿ ಕ್ಲೋರೋಪರಿಪಾಸ್ ಪ್ರತಿ ಲೀಟರ್ಗೆ 1 ml ಅನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಅಥವಾ ಮತ್ತೆ ನಮ್ಮ ಒಂದು ಕಾಯಿ ಕಟ್ಟುವ ಹಂತದಲ್ಲಿ ನಾವು ಲ್ಯಾಂಬ್ಡಾಸೈಲೋತ್ರಿನ್ನ ಸ್ಪ್ರೇ ಮಾಡಬೇಕಾಗತ್ತೆ. ಇಲ್ಲಿ ಒಂದನ್ನು ಗಮನಿಸಬೇಕಾಗತ್ತೆ, ಪದೇ ಪದೇ ಈಗ ಒಂದು ಬಾರಿ ಲ್ಯಾಂಬ್ಡಾಸೈಲೋತ್ರಿನ್ ನೋಡ್ತಿದ್ದೀನಿ, ಮತ್ತೊಂದು ಬಾರಿ ಕ್ಲೋರೋಪರಿಪಾಸ್, ಅದೇ ಯೂಸ್ ಮಾಡಿದಂಥ ಕೆಮಿಕಲ್ನೇ ಪದೇ ಪದೇ ಸಿಂಪಡಣೆ ಮಾಡಬಾರ್ದಾಗತ್ತೆ. ಆ ಥರ ಮಾಡಿದಲ್ಲಿ ನಮಗೆ ಕೀಟಗಳು ಹತೋಟಿಗೆ ಬರೋದಿಲ್ಲ. ಮತ್ತೊಂದು ಕೀಟ ಕಾಂಡ ಹಾಗೂ ಬೇರು ಕೊರೆಯುವಳು. ಈ ಕೀಟ ನಮಗೇನಾಗತ್ತೆ ಅಂತಂದರೆ, ವಯಸ್ಸಾದ ಮರಗಳಲ್ಲಿ ಬರುತ್ತೆ. ಈ ಮರಗಳಲ್ಲಿ ದುಂಬಿಗಳು ಹಾಗೂ ಅದರ ಪ್ರೌಢ ಕೀಟ ಹಾಗೂ ಮರಿ ಹುಳುಗಳು ಇಲ್ಲಿ ನಾವು ಕಾಣ್ಬೋದಾಗತ್ತೆ. ಏನು ಮಾಡುತ್ತೆ ಅಂದರೆ, ಈ ಕಾಂಡದ ಭಾಗದಲ್ಲಿ ಸುರಂಗವನ್ನು ಮಾಡಲು ಸ್ಟಾರ್ಟ್ ಆಗುತ್ತೆ. ಸುರಂಗವನ್ನು ಮಾಡೋದ್ರಿಂದ ಆ ಗಿಡದಲ್ಲಿ ಎಂಟೈರ್ ಗಿಡ ನಮಗೆ ಒಣಗ್ದಂಗೆ ಹಾಗೂ ಸೊರಗು ರೋಗದ ಥರ ಕಾಣ್ತಾ ಬರುತ್ತೆ. ಆ ಎಲೆ ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಸಮಯದಲ್ಲಿ ನಾವು ಆ ಒಂದು ಕೊಂಬೆಯನ್ನು ಪರೀಕ್ಷಿಸಿ ತೊಗಟೆಯನ್ನು ತೆಗೆದು ಆ ಇರುವಂಥ ಮರಿ ಹುಳುಗಳನ್ನು ಹೆಕ್ಕಿ ಆಚೆ ತೆಗಿಬೇಕಾಗತ್ತೆ. ನಂತರವಾಗಿ ಆ ಬುಡಕ್ಕೆ ಪ್ರತಿ ಒಂದು ಗಿಡಕ್ಕೆ 10 ml ಪ್ರತಿ ಲೀಟರ್ಗೆ ಮಿಕ್ಸ್ ಮಾಡಿ ನಾವು ದ್ರಾವಣವನ್ನು ಗಿಡದ ಬುಡಕ್ಕೆ ಹಾಕಬೇಕಾಗತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನೀವು ಆ ಒಂದು ಕೀಟವನ್ನು ಹತೋಟಿಯನ್ನು ಮಾಡ್ಬೋದಾಗತ್ತೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗೋಡಂಬಿ ತಂತ್ರಜ್ಞಾನ ಕೇಂದ್ರ ನವಿಲೆ ಅನ್ನು ಸಂಪರ್ಕಿಸಬೇಕಾಗತ್ತೆ. ನನ್ನ ದೂರವಾಣಿ ಸಂಖ್ಯೆ 7760830449. ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ RC ಜಗದೀಶ್ ಅಂತ, ಕುಲಪತಿಗಳು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ. ರೈತ ಬಾಂಧವರೇ, ಸಹ್ಯಾದ್ರಿ ಬ್ರ್ಯಾಂಡ್ ನಡೆಯಲ್ಲಿ ನಮ್ಮ ಎಲ್ಲಾ ಕೃಷಿ ಉತ್ಪನ್ನಗಳನ್ನ, ಪದಾರ್ಥಗಳನ್ನ, ಬೀಜಗಳನ್ನ, ಸಸ್ಯಗಳನ್ನ ಮತ್ತು ಜೀವಾಣುಗಳನ್ನ, ಜೇನುತುಪ್ಪವನ್ನ ನಾವು ಮಾರಾಟ ಮಾಡ್ತಾ ಇದೀವಿ. ಭತ್ತದಲ್ಲಿ ಸಹ ಸಹ್ಯಾದ್ರಿ, ಗೋವಿನ ಜೋಳದಲ್ಲೂ ಸಹ್ಯಾದ್ರಿ ಮತ್ತೆ ಶೇಂಗಾದಲ್ಲೂ ಸಹ್ಯಾದ್ರಿ ಅನ್ನೋ ಮಾರಾಟವನ್ನ ಮಾಡ್ತೀವಿ. ಅದೇ ಸುಮಾರು 10 ಲಕ್ಷ ಗಿಡಗಳನ್ನ ನಾವು ತಯಾರು ಮಾಡಿದೀವಿ. ಅದು ಸಹ ಸಹ್ಯಾದ್ರಿ ಬ್ರಾಂಡಿನ ಅಡಿಯಲ್ಲಿ ಮಾರಾಟ ಆಗ್ತದೆ. ಕಾಳುಮೆಣಸು ಅಂತ ಹೇಳ್ತೀವಲ್ಲ, ಕಾಳುಮೆಣಸು ಮತ್ತೆ ಗೋಡಂಬಿ, ಅಡಿಕೆ, ತೆಂಗು ಮತ್ತೆ ಇತರ ಸಸ್ಯಗಳನ್ನ ಸಹ ನಾವು ಸಹ್ಯಾದ್ರಿ ಬ್ರಾಂಡಿನ ಅಡಿಯಲ್ಲಿ ಮಾರಾಟ ಮಾಡ್ತೀವಿ. ಜೇನುತುಪ್ಪವನ್ನ ನಾವು ಅನೇಕ ಜೈವಿಕ ಕೀಟನಾಶಕಗಳನ್ನು ಸಹ ನಾವು ಮಾರಾಟ ಮಾಡ್ತಿದ್ದೀವಿ. ಇದರ ಸದುಪಯೋಗವನ್ನ ರೈತರೆಲ್ಲರೂ ಸಹ ಪಡಿಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.